ಮಾಜಿ ಸಚಿವ ರಾಜಣ್ಣ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗದ್ದುಗೆ ಏರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರಾಗಿರ್ತಕ್ಕಂಥ ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ಬರ ಒಂದು ಜಟಾಪಟಿಯಲ್ಲಿ ನೇರವಾಗಿ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಧುಮುಕಿದ್ದಾರೆ. ನಿನ್ನೆ ಅಪೆಕ್ಸ್ ಬ್ಯಾಂಕ್ ನೂತನ ನಿರ್ದೇಶಕರ ಜೊತೆ ಸಿಎಂ ಸಿದ್ದು ಸಭೆಯನ್ನ ನಡೆಸಿದ್ದಾರೆ. ಈ ಹಿಂದೆ ಕೆಎನ್ ರಾಜಣ್ಣರನ್ನ ಎರಡೆರಡು ಬಾರಿ ಡಿಕೆಶಿ ಭೇಟಿಯಾಗಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಹಕರಿಸುವಂತೆ ಡಿಕೆಶಿ ಕೇಳ್ಕೊಂಡಿದ್ದಾರೆ. ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಸಹಕಾರ ಕ್ಷೇತ್ರದಲ್ಲಿ ರಾಜಣ್ಣ ಮುಂದುವರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೃಪಕಟಾಕ್ಷದಿಂದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗೋದಕ್ಕೆ ರಾಜಣ್ಣ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿದ್ದು ಎಂಟ್ರಿಯಿಂದ ಮತ್ತಷ್ಟು ತಾರಕಕ್ಕೇರಿದೆ ಅಪೆಕ್ಸ್ ಬ್ಯಾಂಕಿನ ಈ ಒಂದು ಚುನಾವಣೆ. ಹಾಗಾದ್ರೆ ಯಾರ ಬಣ ಮೇಲುಗೈ ಸಾಧಿಸುತ್ತೆ, ಯಾರಿಗೆ ಅಧಿಕಾರದ ಚುಕ್ಕಾಣಿ ಸಿಗುತ್ತೆ, ಇವೆಲ್ಲವನ್ನ ಕೂಡ ಈಗ ಕಾದ್ ನೋಡಬೇಕಾಗಿದೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿನೋದ್, ಈಗ ಸಿಎಂ ಕುರ್ಚಿ ದಂಗಲ್ ಬೆನ್ನಲ್ಲೇ ಇದೀಗ ಅಪೆಕ್ಸ್ ಬ್ಯಾಂಕ್ ರಾಜಕೀಯ ಶುರುವಾಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತ ಈ ಒಂದು ಪೋಸ್ಟ್ಗೆ ಕಣ್ಣಿಟ್ಟಿದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ರವಿ ಅವರು ಕೂಡ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ನೀಡೋದಾದ್ರೆ ವಿನೋದ್. ಪ್ರಮೋದ್, ಈ ಒಂದು ರಾಜ್ಯದಲ್ಲಿ ಕೆಲವೊಂದಿಷ್ಟು ಹುದ್ದೆಗಳ ಮೇಲೆ ಏನು ಶಾಸಕರುಗಳು ಕಣ್ಣಿಟ್ಟಾದ್ರೆ ಅಲ್ಲಿ ಪೈಪೋಟಿಗಳು ನಡೀತಾ ಇದೆ. ಈಗ ಉದಾಹರಣೆ ನಾವು ಹೇಳಿದ್ರೆ ಹಿಂದೆ ಕೆಎಂಎಫ್ಗೂ ಅದೇ ತರ ಆಯ್ತು, ಬೊಮ್ಮೂಲ್ಗೂ ಇದೇ ತರನ ಉದಾಹರಣೆ. ಇದೀಗ ಅಪೆಕ್ಸ್ ಬ್ಯಾಂಕ್ ಒಂದು ನಿರ್ದೇಶಕರ ಅಧ್ಯಕ್ಷೀಯ ಒಂದು ಹುದ್ದೆ ಮೇಲೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗ ಆಗಿರ್ತಕ್ಕಂತ ಒಂದು ಕೆಎನ್ ರಾಜಣ್ಣ ಅವರು ಕಣ್ಣಿಟ್ಟಿದ್ರೆ, ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಅವರು ಸಹ ಒಂದು ಕಣ್ಣಿಟ್ಟಿದ್ದಾರೆ, ರವಿ ಅವರು ಕಣ್ಣಿಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಇದೇ ಸರಿ ಒಂದು ಈ ತರ ಒಂದು ಜಿದ್ದು ನಮಗೆ ಕಾಣ್ತಾ ಇಲ್ಲ, ಹಲವಾರು ವಿಷಯಗಳಲ್ಲಿ ಕಾಣ್ತಾ ಇದೆ. ಈಗಾಗಲೇ ಒಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಒಂದು ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ರವಿನೂ ಸಹ ಒಂದು ಡಿಸಿಎಂ ಅವರು ಸಾಕಷ್ಟು ಬಾರಿ ಒಂದು ಭೇಟಿಯಾಗಿದೆ. ಆ ಒಂದು ಭೇಟಿಯಾದ ಬಳಿಕ ಕೆಎನ್ ರಾಜಣ್ಣ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದೆ. ನಿಮ್ಮ ಸಹಕಾರ ನಮಗೆ ಬೇಕು, ಈ ಸರಿ ನಮಗೆ ಸಹಕಾರ ಅಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಬೆಂಬಲ ಕೊಡಿ, ಈ ಸರಿ ನಮ್ಮವರು ಆಗ್ತಾರೆ ಅನ್ನೋ ಒಂದು ಎರಡು ಬಾರಿ ಭೇಟಿಯಾಗಿ ತಮ್ಮ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ರಾಜಣ್ಣ ಅವರು ಯಾವುದೇ ರೀತಿ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಲಿ, ಆಯ್ತು ನೋಡೋಣ ಅನ್ನುವ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಅನ್ನು ಮಾಡಿದ್ರೆ, ಈ ಹಳೆ ಸಹಕಾರ ಸಚಿವ ಆಗಿರ್ತಕ್ಕಂಥ ಮಾಜಿ ಸಹಕಾರ ಸಚಿವ ಆಗಿರ್ತಕ್ಕಂಥ ರಾಜಣ್ಣ ಅವ್ರಿಗೂ ಸಹ ಒಂದು ಸಹಕಾರ ಇಲ್ಲಕ್ಕೆ ತಮ್ಗೆ ಬೇಕೇ ಬೇಕು, ಅದ್ರ ಅಧ್ಯಕ್ಷ ಒಂದು ಇರ್ಲೇಬೇಕು ಅನ್ನೋ ಹಠವನ್ನು ತೊಟ್ಟಿದ್ದಾರೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಕೆಎನ್ ರಾಜಣ್ಣ ಅವ್ರಿಗೂ ತುಂಬಾ ವಿರೋಧವಿದೆ. ಯಾಕಂದ್ರೆ ದೇವಣಿಂದನೂ ಸಹ ಒಂದು ಅವರನ್ನ ವಿರೋಧ ಮಾಡ್ಕೊಂಡು ಬಂದಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ರಾಜಣ್ಣ ಅವರು ಕಣ್ಣಿಡ್ತಾರೆ. ಇದಕ್ಕೆ ರಾಜಣ್ಣ ಅವರ ಬೆಂಬಲವಾಗಿ ಸಿಎಂ ಸಿದ್ದರಾಮಯ್ಯನವರು ನಿಂತಿದೆ. ಶತಾಯಗತೆಯ ಒಂದು ಸಹಕಾರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಹಕಾರ ಅಧ್ಯಕ್ಷನಾಗಿ ಒಂದು ಕೆಎನ್ ರಾಜಣ್ಣ ಅವರನ್ನು ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರು ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆನೂ ಸಹ ಒಂದು ಯಾರ್ಯಾರು ಸಹಕಾರ ನಿರ್ದೇಶಕರಾಗಿದ್ದಾರೆ, ಸಹಕಾರ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರ ಅವ್ರಿಗೂ ಜೊತೆ ಒಂದು ಸಭೆಯನ್ನು ಮಾಡಿದ್ರ, ಜೊತೆಗೆ ಅತಿ ಹೆಚ್ಚು ಕೆಲವೊಂದಿಷ್ಟು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರೇ ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದೆ. ಸೊ ಹೀಗಾಗಿ ಒಂದು ಕೆಎನ್ ರಾಜಣ್ಣ ಅವರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷೀಯ ಒಂದು ಪಟ್ಟ ಸಿಗುವುದು ಬಹುತೇಕ ಸರಳವಾಗಿದೆ. ಆದ್ರೆ ಸರಳವಾಗಿದ್ದ ಬೆನ್ನಲ್ಲೇ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿ ಈ ಒಂದು ಹೇಗಾದ್ರೂ ಮಾಡಿ ನಾವು ಪಡೆಯಬೇಕು ಅನ್ನುವ ಮನವಿಯನ್ನು ಮಾಡಿದೆ. ಯಾಕಂದ್ರೆ ಇವರು ಜಿದ್ದಾಜಿದ್ದ ಮೇಲೆ ಪಡೆಯೋಕ್ ಹೋದ್ರೆ ಈ ಒಂದು ಹುದ್ದೆ ಸಿಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಮನವಿಯ ಮೂಲಕ ಅವರನ್ನು ಮನವೊಲಿಸುವ ಮೂಲಕ ಒಂದು ಅವರ ಬೆಂಬಲಿಗ ರವಿ ಅವರಿಗೆ ಒಂದು ಅಧ್ಯಕ್ಷ ಒಂದು ಪಟ್ಟವನ್ನು ಕೊಡಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದೆ. ಆದ್ರೆ ಹೇಗಾದ್ರೂ ಮಾಡಿ ನಾನು ಈ ಒಂದು ಪಟ್ಟ ತಗೊಳ್ಳೇಬೇಕು, ಯಾಕಂದ್ರೆ ಈಗಾಗಲೇ ಒಂದು ಸಹಕಾರ ಇಲಾಖೆ ಸಚಿವ ಸ್ಥಾನನೂ ಹೋಗಿದೆ. ಆದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾದ್ರೂ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರು ಮುಂದಾಗಿದ್ದಾರೆ. ಭೂಪನ,
ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೇರ ಎಂಟ್ರಿಯಿಂದ ಎಲ್ಲೋ ಒಂದ್ ಕಡೆ ಡಿ.ಕೆ.ಶಿ ಬಣಕ್ಕೆ ಹಿನ್ನಡೆ ಆಗ್ಬಹುದಾ ವಿನೋದ್? ಡೆಫಿನೆಟ್ಲಿ ಪ್ರಮೋದ್ ಬುಪ್ಪಣ್ಣ, ಯಾಕಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರೇ ಜಾಸ್ತಿ ಒಂದು ಅಪೇಕ್ಷಾಂಕ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಹೀಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಖುದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕೆ ಇಳಿದಾಗ ಒಂದು ಸರ್ವೇ ಸಾಮಾನ್ಯವಾಗಿ ಡಿ.ಸಿ.ಎಂ ಬೆಂಬಲಿಗರಿಗೆ ಡಿ.ಸಿ.ಎಂಗೆ ಹಿನ್ನಡೆ ಆಗೋದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಸರ್ವೇ ಸಾಮಾನ್ಯ ಅನ್ನಕ್ಕೆ ಅತಿ ಹೆಚ್ಚು ಸಿದ್ದರಾಮಯ್ಯ ಬೆಂಬಲಿಗರು ಗೆದ್ದಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದ್ಮೇಲೆ ಇನ್ನೇನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಿನ್ನಡೆ ಆಗೋದು ಖಚಿತ ಎನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಿದೆ. ಸೊ ಯಾವಾಗ ಒಂದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಒಂದು ಕೆ.ಎನ್. ರಾಜೇಂದ್ರ ಬೆಂಬಲ ಕೇಳಕ್ ಸ್ಟಾರ್ಟ್ ಆದಾಗಲೇ ಅಲ್ಲಿ ಗೊತ್ತಾಗ್ಬಿಡ್ತೇನೆ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಯ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಿನ್ನಡೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಶತಾಯಗತೆಯ ಕೆ.ಎನ್. ರಾಜಣ್ಣ ಅವ್ರನ್ನ ಮನವೊಲಿಸಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಸೊ ಹೀಗಾಗಿ ಇದರಲ್ಲೂ ಸಹ ಒಂದು ಸಿಎಂ ಸಿದ್ದರಾಮಯ್ಯ ಮೇಲುಗೈ ಸಾಧಿಸುವುದು ಬಹುತೇಕ ಖಚಿತ ಆಗಿದೆ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.